ಸಂತೆಲಿ ಕಳೆದೋಗಿರೋ ಮಗು ಥರ ಎಲ್ಲಿಗೆ ಹೋಗಿದ್ದಮ್ಮ ಅಂತ ಕೇಳೋರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಮಾತಾಡ್ತಿರೋದು. ತುಂಬ ದಿನ ಆಗಿತ್ತು, ತುಂಬ ಜನ ಕೇಳ್ತಿದ್ರಿ ವಿಡಿಯೋಸ್ ಯಾಕೆ ಮಾಡ್ತಿಲ್ಲ ಅಂತ. ಸೊ ಮತ್ತೆ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ನಾನು ವಾಪಸ್ ಬಂದಿದ್ದೀನಿ. ಇದೇ ಥರ ಎಂಟರ್ಟೈನ್ ಮಾಡ್ತಿರ್ತೀನಿ. ಸೊ ಫಸ್ಟು ಎಲ್ಲಿದ್ದೀವಿ ನೋಡೋಣ. ಸೊ ನಾವಿವಾಗ ಬಂದಿರೋದು ವಿಂಟರ್ ವಂಡರ್ಲ್ಯಾಂಡ್ಗೆ. ಸೊ ಇದು ಬಂದು UK ಅಲ್ಲೇ ಲಾರ್ಜೆಸ್ಟ್ ವಿಂಟರ್ ವಂಡರ್ಲ್ಯಾಂಡ್, ಲಂಡನಲ್ಲಿ ಮಾಡೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಕ್ರೌಡ್ ಅಂತೂ ಕೇಳಿಬಿಡಿ. ಪ್ರತಿದಿನ ಆ್ಯಕ್ಚುಲಿ ಇವರು ಮಿಡ್ ಆಫ್ ನವೆಂಬರಿಂದ ಜನವರಿ 5th ಮಾಡ್ತಾರೆ. ಬಟ್ ಆದ್ರೂ ಎವ್ರಿ ಡೇ ಲಿಟ್ರಲಿ ಅದು ನಿಯರ್ಲಿ 2 months. ಬಟ್ ಎವ್ರಿ ಡೇ ಕ್ರೌಡ್ ಮಾತ್ರ ಎಲ್ಲಿಂದ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಕ್ರೌಡ್ ಇರ್ತಾರೆ. ವೀಕೆಂಡ್ಸಲ್ಲಿ ಕೇಳಲೇಬಾರ್ದು. ನಾವಿವತ್ತು ಸಂಡೇ ಲಿಟ್ರಲಿ 1 hour ಕ್ಯೂ ಅಲ್ಲಿ ನಿಂತಿದ್ದೀವಿ. ಎಂಟ್ರಿಗೆ ಇನ್ನೂ ಗೊತ್ತಿಲ್ಲ ಒಳಗಡೆ ಏನೇನಿದೆ, ಎಷ್ಟೊತ್ತು ನಿಲ್ಲಬೇಕು. ಕ್ರೌಡ್ ನೋಡ್ತಿದ್ರೇ ನಿಮಗೆ ಗೊತ್ತಾಗ್ಬೋದು. ಇದು ಆ್ಯಕ್ಚುಲಿ ಎವ್ರಿ ಇಯರ್ ಕೂಡ ಇರುತ್ತೆ. ಅದು ನನಗೆ ಗೊತ್ತಿಲ್ಲ ಹೆಂಗೆ ಜನಗಳು. ಮತ್ತೆ ನಮ್ಗೆ ಒಂದು ಸತಿ ಬಂದಾಗಲೇ ನಾನು 3 years ಆಗಿದೆ, ಒಂದು ಸತಿ ಬಂದಿದ್ದೆ ಆ್ಯಕ್ಚುಲಿ. ಬಟ್ ಇವಾಗ ಲಾಸ್ಟ್ ಇನ್ನೊಂದು ಸತಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈ ಇಯರ್ ಕೂಡ ಬಂದಿದ್ದು. ಬಟ್ ಆ್ಯಕ್ಚುಲಿ ಒಂದು ಸತಿ ಬಂದರೆ ಇನ್ನೊಂದು 2 ವರ್ಷ ಹೋಗಬಾರ್ದು ಅಂತ ಬೋರ್ ಆಗ್ಬಿಡುತ್ತೆ. ಯಾಕಂದರೆ ಅಷ್ಟೊಂದು ಸ್ವಲ್ಪ ರೈಡ್ಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಬಟ್ ಫುಡ್ ಸ್ಟಾಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಆಟ ಆಡೋಕ್ಕೆ ಕೂಡ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಈ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ಡ್ ಪರ್ಸನ್ವರೆಗೂ ಇಲ್ಲಿ ಆಟ ಆಡ್ಬೋದು. ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಸೊ ಎಲ್ಲ ಗೇಮ್ಸು ಇರುತ್ತೆ. ಮತ್ತು ನಾರ್ಮಲಾಗಿ ನಾವು ಗೇಮ್ಸ್ ಆಡಿ ಇಲ್ಲಿ ಪ್ರೈಸಸ್ ಗೆಲ್ಬೋದು. ಅಂದರೆ ಸಮ್ವಾಟ್ ಲೈಕ್ ಟೆಡ್ಡೀಸು ಮತ್ತು ಗೊಂಬೆಗಳು ತುಂಬ ಚೆನ್ನಾಗಿರುತ್ತೆ. ಸೊ ಹೀಗೆ ಪ್ರತಿಯೊಂದೂ ನಾವು ತುಂಬ ಹಾರ್ಡ್ಲಿ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದೇ ಅಂತಂದರೆ ಇಲ್ಲಿ ಲಂಡನಲ್ಲಿ ಆ್ಯಕ್ಚುಲಿ ವೈಬ್ರೆಂಟ್ ಲೈಟ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಇಲ್ಲಿ ನನಗಿಷ್ಟ ಆಗೋ ಪಾರ್ಟ್ ಕೂಡ ಅದೇ. ಲೈಟ್ಸ್ ತುಂಬ ಇಷ್ಟ. ಎಲ್ಲ ಕಡೆ ವೈಬ್ರೆಂಟಾಗಿ ಲೈಟ್ ಹಾಕಿರ್ತಾರೆ. ಸೊ ನನಗದು ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಲೈಟ್ಸು ಕತ್ಲಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಡಾರ್ಕರ್ ಸೈಡ್ಸ್. ಸೊ ನಾವು ಕತ್ಲಾಗಬೇಕಂದ್ರೆ ಏನು ಮಾಡಬೇಕು? ಸ್ಕಿಪ್ ಮಾಡೋಣ. ತಡಾ! ಸೊ ಫೈನಲಿ ನಾವಿವಾಗ ಕತ್ಲಾದ್ಮೇಲೆ ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಎಷ್ಟು ಚೆಂದ ಕಾಣಿಸ್ತಿದೆ. ಸ್ಯಾಂತಾ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಇಲ್ಲಿ. ನಂಗೆ ಅದೇ ತುಂಬ ಇಷ್ಟ. ತುಂಬ ಏನಂತಾರೆ ಲೈಟ್ಸ್ ಹಾಕಿ ನಮ್ಮೂರ ಜಾತ್ರೆಗೆ ಒಂದು 10ರಷ್ಟು ಕಳೆ ಹಾಕಿರ್ತಾರೆ. ಸೊ ನನಗೆ ತುಂಬಾ ಇಷ್ಟ. ಅಲ್ಲೆಲ್ಲೋ ಮಿಸ್ ಮಾಡ್ಕೊಡೋ ಜಾತ್ರೆನ ಇಲ್ಲಿ ನೋಡ್ದಂಗೆ ಅನಿಸುತ್ತೆ. ಒಂದೇ ಒಂದು ಮಿಸ್ ಆಗೋದಂದರೆ ದೇವರಿಲ್ಲ ಅಷ್ಟೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಸಿಕ್ಕಾಬಟ್ಟೆ ಜನ ಮಾತ್ರ. ಲಿಟ್ರಲಿ ಹೇಳ್ತೀನಿ, ಈ ಅಪ್ಪ ಎಲ್ಲಿಂದ ಬರ್ತಾರೋ ಅನಿಸುತ್ತೆ, ಅಷ್ಟೊಂದು ಜನ ಇದ್ದಾರೆ. ಮತ್ತು ತುಂಬ ಸೇಫ್ ಆಗಿರಬೇಕು. ಪಿಕ್ ಪಾಕೆಟ್ಸ್ ಕೂಡ ನಡೆಯುತ್ತೆ. ಸೊ ಸ್ನ್ಯಾಚಸ್ ಏನು ನಡೆಯಲ್ಲ, ಬಟ್ ಪಿಕ್ ಪಾಕೆಟ್ಸ್ ಅಟ್ಲೀಸ್ಟ್ ನಡೆಯುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಎಲ್ಲ ಹಿಂದೆ ತುಂಬ ನೋಡಿಕೊಂಡು ಏನು ಕ್ಯಾರಿ ಮಾಡಬಾರ್ದು. ಆ್ಯಕ್ಚುಲಿ ಗೋಲ್ಡ್ ಆಗಲಿ ಮನಿ ಆಗಲಿ ಏನೂ ಕ್ಯಾರಿ ಮಾಡಬಾರ್ದು. ನಿಮ್ಗೆ ಮನಿ ಬೇಕಾದ್ರೂ ಜಸ್ಟ್ ಟ್ಯಾಪ್ ಔಟ್, ಇದು ತುಂಬ ಕನ್ವೀನಿಯೆಂಟಾಗಿ ಮಾಡಿದ್ದಾರೆ. ಸೊ ಟ್ಯಾಪ್ ಮಾಡಿಕೊಂಡು ಆರಾಮಾಗಿ ನೀವು ಮಾಡ್ಬೋದು. ತುಂಬ ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಫ್ರೆಂಡ್ಸ್ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ಇವನ್ ನೀವು ಒಂದಿಬ್ಬರು ಜೊತೆ ಬಂದ್ರೂ ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಮಗೆಲ್ಲ ಲಿಟ್ರಲಿ ಹೇಳ್ತೀನಿ ಒಂದು ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಐಮ್ ಟೆಲ್ಲಿಂಗ್ ಯು, ನಿಜವಾಗ್ಲೂ ಹೇಳ್ತೀನಿ, ಹೊರಗಡೆ ಇರೋರ್ದು ಪರಿಸ್ಥಿತಿ ಅಷ್ಟು ಲೈಕ್ ಅವ್ರ ಲೈಫ್ ಅಷ್ಟೊಂದು ಈಸಿ ಆಗಿರಲ್ಲ. ಅಲ್ಲಿ ಎಲ್ಲರೂ ಇರ್ತಾರೆ. ಫ್ಯಾಮಿಲಿಯಿಂದ ಹಿಡ್ದು ಫ್ರೆಂಡ್ಸಿಂದ ಹಿಡ್ದು ಬಂಧು ಬಾಂಧವರು ಅಂತ ಕರೆಸ್ಕೊಳ್ಳೋ ಪ್ರತಿಯೊಬ್ಬರೂ ಇರ್ತಾರೆ. ಲೈಕ್ ಬೇಕಾಗಿರೋರು ಇರ್ತಾರೆ, ಬೇಡದಿರೋರು ಇರ್ತಾರೆ. ಬಟ್ ಇಲ್ಲಿ ನಿಮಗೆ ಹೊರಗಡೆ ಯಾರು ಬಂದಿರ್ತಾರಲ್ಲ ಅವ್ರದ್ದು ಲೈಫೇ ಒಂಥರ ಲಿಟ್ರಲಿ ಹೇಳ್ತೀನಿ, ಅದೊಂಥರ ಬಿಸಿ ತುಪ್ಪ ಇದ್ದಂಗೆ. ನುಂಗಕ್ಕೂ ಆಗಲ್ಲ, ಉಗ್ಯೋಕ್ಕೂ ಆಗಲ್ಲ. ಲೈಕ್ ಆ ಥರ ಇರುತ್ತೆ. ಸೊ ನಿಮ್ಗೆ ಏನು ಇರಲ್ಲ ಲೈಫಲ್ಲಿ. ಲಿಟ್ರಲಿ ಹೇಳ್ತೀನಿ, ಹೋಗು ಕೆಲಸ ಮಾಡು ಮನೇಲಿರು, ಮನೇಲಿರು, ಇಷ್ಟೇ ಆಗಿಬಿಟ್ಟಿರುತ್ತೆ ನಿಮ್ಮ ಜೀವನ. ಲೈಕ್ ನಿಮಗೆ ಒಂದು ಫ್ರೆಂಡ್ಸನ್ನ ಮೀಟ್ ಮಾಡೋದಾಗಲಿ, ಫ್ಯಾಮಿಲಿನ ಮೀಟ್ ಮಾಡೋದಾಗಲಿ, ಅವ್ರ ಜೊತೆ ಇರೋ ಆ ಬಾಂಧವ್ಯ ಇರೋದೇ ಇಲ್ಲ. ಲಿಟ್ರಲಿ ಅದನ್ನು ಮಿಸ್ ಮಾಡ್ಕೊತಿರ್ತೀರ.
ಸೊ ಈ ಥರದ್ದೊಂದಷ್ಟು ಘಟನೆಗಳು ನಡೀತಿದ್ರೆ ಲೈಕ್ ಒಂದು ಸ್ವಲ್ಪ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ. ಒಂದಷ್ಟು ವರ್ಕ್ ಲೈಫಿಂದ ಆಗಲಿ ಫ್ಯಾಮಿಲಿ ಇಲ್ಲದೆ ಇರೋದನ್ನ ಸ್ವಲ್ಪ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಗೆ ರಿಲೀಫ್ ಅಂತ ಸಿಗುತ್ತೆ. ಸೊ ಆದಷ್ಟು ಹೊರಗಡೆ ಬಂದು ಲಿಟ್ರಲಿ ಈ ಥರ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರನೋ ಅಥವಾ ಆಟ ಆಡ್ಕೊಂಡು ಹೋಗೋದಕ್ಕೋ, ಜಸ್ಟ್ ಅಟ್ಲೀಸ್ಟ್ ಯಾರು ಆಟ ಆಡಲಿಲ್ಲ ಅಂದರೂ ಬಂದು ಓಡಾಡ್ಕೊಂಡು ಹೋಗ್ಬೋದು ಫ್ರೀ ಟೈಮ್ ಇದ್ದಾಗ. ಸೊ ಬಂದು ಓಡಾಡ್ಕೊಂಡು ಹೋಗಿ ಲೈಕ್ ನಿಮಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಸೊ ಹಾಗೆ ನಿಮ್ಮ ಇಷ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೇನೋ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ನೋಡಿದೆ. ಸೊ ಅದಕ್ಕೋಸ್ಕರ ಟೈಮ್ ಲ್ಯಾಪ್ಸ್ ಮಾಡಿಬಿಟ್ಟು ಈ ಪಾರ್ಟಿಗೆ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಏನು ನೋಡಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾನು ನೋಡಿದ್ದು ಏನು ಅಂತಂದರೆ ನಮ್ಮ ನ್ಯಾಷನಲ್ ಫ್ಲ್ಯಾಗ್, ಇಂಡಿಯನ್ ಫ್ಲ್ಯಾಗ್. ಆ್ಯಕ್ಚುಲಿ ಎಲ್ಲರ ಫ್ಲ್ಯಾಗು ಹಾಕಿದ್ರು. ಏನೋ ಸ್ಮಾಲ್ ವರ್ಲ್ಡ್ ಅನ್ನೋ ಚಿಕ್ಕ ಮಕ್ಕಳದು ಆಟ ಆಡೋದು ಇದಿತ್ತು. ಸೊ ಯಾರಿಗೆಲ್ಲ ಫ್ಲ್ಯಾಗ್ ನೋಡಿದ ತಕ್ಷಣ ಏನೋ ಒಂದು ಒಳಗಡೆಯಿಂದ ಅದು ಎಸ್ ಅವರ್ ಫ್ಲ್ಯಾಗ್ ಅಂತ ಬರುತ್ತಲ್ಲ. ಸೊ ನನಗೂ ಹಂಗೆ ಖುಷಿ ಆಯಿತು ಫ್ಲ್ಯಾಗ್ ನೋಡಿಬಿಟ್ಟು, ನಮ್ಮ ಫ್ಲ್ಯಾಗ್ ಅಂತ. ಸೊ ಅದೇ ಖುಷಿಲಿ ನೋಡಿಕೊಂಡು ನಾವು ಇವಾಗ ನೆಕ್ಸ್ಟು ಹೋಗೋಣ. ಸೊ ಹಾಗೆ ನಾನು ನಿಮಗೆ ಹೇಳೋದೇ ಮರ್ತೋದೆ ಟಿಕೆಟ್ಸ್ ಬಗ್ಗೆ. ಸೊ ಟಿಕೆಟ್ಸು ಆ್ಯಕ್ಚುಲಿ ನಮಗೆ ಬ್ಯುಸಿ ಅವರ್ಸಲ್ಲಿ 7.5 ಎಂಟ್ರಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಹಾಗೆ ಮಿಡ್ ಬ್ಯುಸಿ ಅವರ್ಸಲ್ಲಿ £5 ಮತ್ತು ನಾನ್ ಬ್ಯುಸಿ ಅವರ್ಸಲ್ಲಿ 0 ನಿಮ್ಗೆ ಫ್ರೀ ಆಫ್ ಚಾರ್ಜಸ್ ಇರುತ್ತೆ ಎಂಟ್ರಿ ಟಿಕೆಟ್ಸು. ಬಟ್ ಒಳಗಡೆ ಬಂದು ಪೇ ಮಾಡಬೇಕಾಗುತ್ತೆ. ಬಟ್ ಇವ್ರ ಹತ್ರ ಇನ್ನೊಂದು ಆಪ್ಷನ್ಸ್ ಇರುತ್ತೆ. ಏನಂತಂದರೆ ನೀವು ಫ್ರೀ ಆಫ್ ಕಾಸ್ಟ್ ಅಂದರೆ ಫ್ರೀ ಆಫ್ ಎಂಟ್ರಿ ತೊಗೋಬೇಕಂದ್ರೆ £25 ಯಾವುದೇ ಗೇಮಲ್ಲಿ ಸ್ಪೆಂಡ್ ಮಾಡಿದ್ರು ಕೂಡ ನಿಮಗೆ ಫ್ರೀ ಎಂಟ್ರಿ ಬರುತ್ತೆ. ಸೊ ಆದ್ದರಿಂದ ನಾನು £25 2 ಗೇಮ್ಸಲ್ಲಿ, ಅಂದರೆ ನನಗೆ ಜೈಂಟ್ ವೀಲ್ ಆ್ಯಕ್ಚುಲಿ ಅಂದರೆ ಹೋಗಬೇಕು ಅಂತ ಇತ್ತು. ಸೊ ಜೈಂಟ್ ವೀಲ್ನ ಬುಕ್ ಮಾಡಿದೆ. ಹಾಗೆ ನಾನು ಇನ್ನೊಂದು XXL ಮೌಸ್ ಅಂತ ಒಂದು ಗೇಮ್ ಇತ್ತು, ಅದೊಂದು ಬುಕ್ ಮಾಡಿದೆ, XXL ಮೌಸು. ಸೊ ಎರಡನ್ನ ಬುಕ್ ಮಾಡಿದಾಗೆ ವಿ ಗಾಟ್ ಫ್ರೀ ಆಫ್ ಟಿಕೆಟ್. ಸೊ ಅದೇ ಹೇಳಿದ್ನಲ್ಲ, ಸಂಡೇಸ್ ಬರ್ತಿದ್ವಿ ಅಂದರೆ ಫುಲ್ಲು ರೆಡಿ ಇರಬೇಕು, ತುಂಬ ಬ್ಯುಸಿ ಇರೋದಕ್ಕೆ. ನಾನು ನೋಡಿ ಜೈಂಟ್ ವೀಲ್ನ ಬುಕ್ ಮಾಡಿದ್ದೀನಿ. ಲಿಟ್ರಲಿ ಕ್ಯೂ ಎಲ್ಲಿಂದ ಇದೆ ಅಂದರೆ ಅದು ನಿಮ್ಗೆ ಗೊತ್ತಾಗ್ತಿಲ್ಲ. ಲೈಕ್ ಲಿಟ್ರಲಿ ಎಷ್ಟು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಿದೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಎಂಟ್ರಿ ಇಲ್ಲಿದೆ. ನಮ್ಮನ್ನು ಬಿಟ್ಟು ಲಿಟ್ರಲಿ 30 ಲೈನ್ಸ್ ಇದೆ. ಶಾರ್ಟ್ ಲೈಕ್ ಶಾರ್ಟ್ ಅಂತ ಹೇಳೋಕ್ಕಾಗಲ್ಲ, ಲೈಕ್ ಮೀಡಿಯಮ್ 30 ಲೈನ್ಸ್ ಇದೆ. 30 ಲೈನ್ಸ್ ಕ್ರಾಸ್ ಮಾಡಿ ನಾವು ಆ್ಯಕ್ಚುಲಿ ಅಲ್ಲಿಗೆ ಹೋಗಬೇಕು. ಇವಾಗ ಸ್ಟಾರ್ಟಿಂಗಲ್ಲಿ ನಿಂತಿದ್ದೀವಿ. ಎಷ್ಟೊತ್ತಾಗುತ್ತೆ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಎಂಟ್ರಿಗೇ 1 hour ನಿಂತವರು. ಸೊ ಇದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಲಿಟ್ರಲಿ ನನಗಂತೂ ಗೊತ್ತಿಲ್ಲ. ಸೊ ಸ್ವಲ್ಪ ಟೈಮ್ ಲ್ಯಾಪ್ಸ್ ಮಾಡಿ ನಾವು ಶಾರ್ಟ್ ಪಟ್ ನಂಗೆ ಅಲ್ಲಿ ಹೋಗ್ಬಿಡೋಣ ಬನ್ನಿ. ಸೊ ಫೈನಲಿ ಆಫ್ಟರ್ 1 hour ಯಪ್ಪ ಎಷ್ಟು ಲೈನ್ಸ್ ಇತ್ತು ಅಂದರೆ ಲಿಟ್ರಲಿ ಹೇಳ್ತೀನಿ, ಈಚೆ ಕಡೆಗೆ ಒಂದು 10 ಲೈನ್ಸು, ಒಳಗಡೆ ಒಂದು 15 ಲೈನ್ಸು. ಲಿಟ್ರಲಿ ಹೇಳ್ತೀನಿ ಒಂದು 20 to 25 ಲೈನ್ಸ್ ಅಂತೂ ಒಳಗಡೆ ಬಂದಿದ್ದೀವಿ. ಆ್ಯಂಡ್ 1 hour ತೊಗೊಂತು ಇಲ್ಲಿಗೆ ಬರೋದಕ್ಕೆ. ಲಿಟ್ರಲಿ ಅದು ಎಷ್ಟೊತ್ತು ತಿರುಗಿಸ್ತಾರೋ ನನಗಂತೂ ಗೊತ್ತಿಲ್ಲ. ಅವನೇನಾದರೂ ಜಾಸ್ತಿ ಹೊತ್ತು ತಿರುಗಿಸಿಲ್ಲ ಅಂತಂದರೆ ಫಸ್ಟ್ ಅವನಿಗೆ ಹೊಡಿತೀನಿ. ಹೆಂಗೋ ಒಳಗಡೆ ಬಂದ್ವಿ. ನಮ್ಮನ್ನೇ ಫಸ್ಟ್ ಹತ್ತಿಸ್ಕೊಂಡಿದ್ದು. ಸೊ ಬೇರೆಯವ್ರನ್ನ ಅಂದರೆ ಬೇರೆ ಪ್ಯಾಸೆಂಜರ್ಸ್ನ ಹತ್ತಿಸ್ಕೊತಿದ್ದಾರೆ. ಸೊ ಇನ್ನು ಬೇರೆ ಕಾರ್ಟ್ಗಳೆಲ್ಲ ತುಂಬವರೆಗೂ ನಾವು ಮೇಲಿಂದ ಒಂದು ರೌಂಡ್ ಕೆಳಗಡೆಗೆ ಬರ್ತೀವಿ. ಸೊ ಅದಾದಮೇಲೆ ಎಷ್ಟೊತ್ತು ತಿರುಗಿಸ್ತಾನೆ ಅನ್ನೋದೇ ಇರೋದು. ಬಿಕಾಸ್ ತುಂಬ ಕ್ರೌಡೆಡ್ ಆಗಿತ್ತು. ಸೊ ತುಂಬ ಕ್ರೌಡೆಡ್ ಆದಾಗ ಕಮ್ಮಿ ತಿರುಗಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಮೇಲಿಂದ ನಾವು ನೋಡ್ಬೋದು. ಲಿಟ್ರಲಿ ಹೇಳ್ತೀನಿ, ತುಂಬ ಎಲ್ಲ ಮಿನಿ ಒಳ್ಳೆ ಆ್ಯನಿಮೇಷನಲ್ಲಿ ಮಾಡ್ತಾರಲ್ಲ, ಮಿನಿ ಇದು ಚಿಕ್ಕದಾಗಿ ಪುಟ್ಟಾಣಿ ಕಾಣಿಸುತ್ತಲ್ಲ, ಆ ಥರ ಪುಟ್ಟಾಣಿಗಿವೆ ಆ ಲೈಟ್ಸ್. ಹೇಳಿದ್ನಲ್ಲ, ಇದು ಆ್ಯಕ್ಚುಲಾಗಿ ಲೈಟ್ಸು ನೋಡಿ ಹೆಂಗಿದೆ, ಯಾವ ಥರ ಇದೆ ಅಂತ ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಜಾತ್ರೆ ಕಂಪ್ಲೀಟ್ ಮೇಲ್ಗಡೆಯಿಂದ ಇಷ್ಟು ಚಂದ ಜಾತ್ರೆ ಥರ ಕಾಣಿಸ್ತಿದೆ. ಸೊ ಯಾರ್ಯಾರೆಲ್ಲ ಜಾತ್ರೆನ ಮಿಸ್ ಮಾಡ್ಕೋತಿದ್ದೀರಾ, ನಾವು UK ಕೂಡ ಜಾತ್ರೆ ನೋಡ್ತಾ ಇದ್ದೀವಿ. ಸೊ ಇನ್ನೊಂದು ಆ ಕಡೆಗೆ ನೋಡಿದ್ರೆ ನಮ್ಗೆ ಇಡೀ ಸೆಂಟ್ರಲ್ ಲಂಡನ್ನೇ ಕಾಣಿಸ್ತಿದೆ. ಲಂಡನ್ ಐ ನೋಡಿ ಅಲ್ಲೇ ಇದೆ. ಸೊ ಸೆಂಟ್ರಲ್ ಲಂಡನ್ನೇ ಕಾಣಿಸ್ತಿದೆ. ಸೊ ಕಂಪ್ಲೀಟ್ ಟಾಪ್ ಹೈಯಲ್ಲಿ ಇದು ಕರ್ಕೊಂಡು ಹೋಗುತ್ತೆ, ಅಷ್ಟು ದೊಡ್ಡದಿರುತ್ತೆ. ಸೊ ಲಂಡನ್ ಐ ಏನಿಲ್ಲ, ಸೇಮ್ ಇದೇ ಥರ ಇರುತ್ತೆ. ಆದರೆ ಅದು ಬಂದು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ಲಿ. ಸೊ ಅದಕ್ಕೆ ನಾವು ವಿಂಟರ್ ವಂಡರ್ಲ್ಯಾಂಡಿಗೆ ಬಂದುಬಿಟ್ಟು ಲಂಡನ್ ಐ ನೋಡ್ತಿದ್ದೀವಿ. ಸೊ ಏನೋ ಹಾಗೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಲೈಟ್ಸ್ ಎಲ್ಲ. ಸೊ ಎಂಜಾಯ್ ಮಾಡೋಣ ಬನ್ನಿ. ಸ್ಟಾರ್ಟ್ ಆಯಿತು ನಮ್ಮ ರೈಡು.
ನಾನು ಹೇಳಿದ್ನಲ್ಲ, ಹೇಳ್ದಂಗೆ ಮಾಡ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ 2 ಮಿನಿಟ್ಸ್ ಕೂಡ ಇರಲಿಲ್ಲ. ಲಿಟ್ರಲಿ ಹೇಳ್ತೀನಿ, ಒಂದು 2 ರೌಂಡ್ಸ್ ಅಷ್ಟೇ ಹೋಗಿರೋದು. 1 ಮಿನಿಟಲ್ಲಿ ಫಿನಿಷ್ ಮಾಡಿದ್ದಾನೆ. ಎಷ್ಟು ಕೋಪ ಬರುತ್ತೆ ಅಂದರೆ 1 ಅವರ್ ನಿಂತಿದ್ದೀವಿ ಆ ಕ್ಯೂ ಅಲ್ಲಿ. ಲಿಟ್ರಲಿ ಯಾರಿಗೆ ತಾನೇ ಕೋಪ ಬರಲ್ಲ 1 ಅವರ್ ನಿಂತು 1 ಮಿನಿಟ್ ರೈಡ್ ಮಾಡಿದ್ರೆ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಎಂಜಾಯ್ ಮಾಡೋಣ ಅಂತ ಹಾಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಒಂದು ಹಾಂಟೆಡ್ ಹೌಸ್ ಇದೆ. ಸೊ ಇದು ಬಂದು ಡೆವಿಲ್ ಹೌಸು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಎಂಟ್ರಿ ಕೊಡಬೇಕು, ಸಖತ್ತಾಗಿತ್ತು. ಬಟ್ ಆ್ಯಕ್ಚುಲಿ ನಾನು ಇದನ್ನು ಚೂಸ್ ಮಾಡಿಲ್ಲ. ನನಗೇನೋ ಗೊತ್ತಿಲ್ಲ ಏನಕ್ಕೆ ಚೂಸ್ ಮಾಡಿಲ್ಲ. ಇವನ್ ಐ ಡೋಂಟ್ ನೋ. ಮತ್ತು ಕ್ಯೂ ಕೂಡ ಅದೇ ಥರ ಇತ್ತು, ನನಗೆ ಯಾಕೋ ಇರಲಿಲ್ಲ. ಸೊ ನಾನು ಚೂಸ್ ಮಾಡಿದ ಸೆಕೆಂಡ್ ಒಂದು ಬಂದು ವೈಲ್ಡ್ ಮೌಸು. ಸೊ XXL ವೈಲ್ಡ್ ಮೌಸು. ಸೊ ಇದಕ್ಕೂ ಲಿಟ್ರಲಿ ಹೇಳ್ತೀನಿ, ಸಿಕ್ಕಾಬಟ್ಟೆ ಕ್ಯೂ ಇದೆ. ನಾನು ಇವಾಗ ನಿಂತಿದ್ದೀನಿ. ಇದು ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಬಟ್ ಲಿಟ್ರಲಿ ಪೇ ಮಾಡಿದ್ದೀವಿ, ನಿಂತ್ಕೊಳ್ಳೇಬೇಕು. ನಿಂತ್ಕೊಂಡು ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಸಾರಿ, ಮರ್ತೋದೆ, ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಸೊ ನಿಮಗೂ ಕೂಡ ಬೋರ್ ಆಗಲ್ಲ. ಆ್ಯಕ್ಚುಲಿ ರೈಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲಿಟ್ರಲಿ ಸಖತ್ ಇಷ್ಟ ಆಯಿತು. ಜೈಂಟ್ ವೀಲ್ಗಿನ ಚೆನ್ನಾಗಿತ್ತು. 1 ಅವರ್ ನಿಂತಿದ್ದಕ್ಕೂ ಲಿಟ್ರಲಿ ಇಟ್ ವಾಸ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಚಿರೋಸ್ ನೋಡಿದ್ವಿ. ಚಿರೋಸ್ ತಾನೇ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಈ ಚಳಿಲಿ ಸ್ವಲ್ಪ ತಿಂದರೆ ಸಾಕನ್ಸುತ್ತೆ. ನಾನು ನನ್ನ ಫ್ರೆಂಡ್ ಇಬ್ಬರು ಪಿಸ್ತಾ ಮತ್ತು ಚಾಕ್ಲೇಟ್ ತಿಂದ್ವಿ. ಸಕ್ಕತ್ತಾಗಿತ್ತು. ಏನಕ್ಕೆ ಹಿಂಗೆ ಕಿರಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ, ಲಿಟ್ರಲಿ ಹೇಳ್ತೀನಿ, ಒಂದು 30 ಮಿನಿಟ್ಸಿಂದ ಆಡ್ತಿದ್ದೀವಿ. ಯಾವುದು ಗೇಮ್ ಗೆಲ್ಲಿಲ್ಲ. ಸೊ ಇದೂ ಗೆಲ್ಲಲ್ಲ ಅಂದ್ಕೊಂಡು ವೀಡಿಯೋಸ್ನೆಲ್ಲ ಮಾಡ್ಕೊಂಡಿಲ್ಲ. ಬಟ್ ಲಾಸ್ಟ್ 1 ಬಾಲ್ ಒಳಗಡೆ ಹೊಟ್ಟೋಯ್ತು. ಇಟ್ಸ್ ಬ್ಯಾಸ್ಕೆಟ್ ಒಳಗಡೆ ಹಾಕ್ಬೇಕು, ಎಸಿಬೇಕಿತ್ತು. ಬಟ್ ಲಿಟ್ರಲಿ ಒಳಗಡೆ ಹೋಯಿತು. ಗೊತ್ತಿರಲಿಲ್ಲ, ವಿಡಿಯೋ ಕೂಡ ಆಗಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ವಿಡಿಯೋ ಇಲ್ಲ. ಬಟ್ ಸಮ್ ಹೌ ಗೆದ್ದಿದ್ದಕ್ಕೆ ನಮಗೆ ಇಷ್ಟು ದೊಡ್ಡ ಟೆಡಿ ಸಿಕ್ತು. ಸೊ ನೀವು ನೋಡ್ಬೋದು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಲಿಟ್ರಲಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ ಬೊಂಬೆ ಸಿಕ್ಕಿರೋದಕ್ಕೆ ಚಿಕ್ಕ ಮಗುಗಿನ ಹೆಚ್ಚಾಗಿ ಖುಷಿಯಾಗಿಬಿಟ್ಟಿದ್ದೀನಿ. ಅದಲ್ಲದೆ ಚಿಕ್ಕ ಮಕ್ಕಳು ಆಟ ಆಡೋದು ಬೇಕು ಅನ್ನೋ ಥರ ನಾನು ಆ ಕುದುರೆ ಬೇಕು ಅಂದ್ಬಿಟ್ಟು ಆಟ ಮಾಡ್ಕೊಂಡು ಹೋಗಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಇದು ನಿನಗಲ್ಲ ಚಿಕ್ಕ ಮಕ್ಳಿಗೆ ಅಂತ ಹೇಳಿದ್ರು. ನಾನು ಬಿಡದೆ ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ಅವರು ಕೊಡ್ತಿದ್ರು, ಅವ್ರ ಹತ್ರ ಕೇಳಿದೆ ಇದು ನಾವು ಆಡ್ಬೋದಾ ಅಂತ. ದೆನ್ ಓಕೆ ಅಂತ ಹೇಳಿದ್ರು. ಅವರು ಏನೂ ಅಂದಿಲ್ಲ. ಸೊ ಆರಾಮಾಗಿ ಹೋಗ್ಬಿಟ್ಟು ಕೂತ್ಕೊಂಡು ಆಟ ಆಡ್ಕೊಂಡು ಬರೋಣ ಅಂತ ಹೋಗಿದ್ದೀನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತಿದೆ ಅಂತ ಹೇಳಿ. ನಾನು ಹೋಗಿರೋದು ನೋಡಿ ತುಂಬ ಜನ ದೊಡ್ಡವರೆಲ್ಲ ಬಂದು ಕೂತ್ಕೊಂಡ್ರು. ಲಿಟ್ರಲಿ ಹೇಳ್ತೀನಿ, ಎಂಥ ಒಂಥರ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟೆ ಅಂತ ಅನಿಸ್ತಾಯಿತ್ತು. ಅದ್ರಲ್ಲಿ ತುಂಬ ಚೆನ್ನಾಗಿತ್ತು. ತುಂಬಾ ಖುಷಿ ಆಯಿತು. ಯಾವತ್ತೇ ಆಗಲಿ ಮಕ್ಕಳಾಗೋದಕ್ಕೆ ಯಾವುದೇ ತಪ್ಪು ಇಲ್ಲ, ಮತ್ತು ಯಾವುದೇ ಏಜ್ ಕೂಡ ಅವಶ್ಯಕತೆ ಇಲ್ಲ. ನನಗೆ ಹಂಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಹಾಕಿ. ಹಾಗೆ ಇದೇ ಥರ ನಾನು ಇನ್ನೊಂದಷ್ಟು ವಿಡಿಯೋ ಮಾಡೋದಕ್ಕೆ ಇನ್ನೊಂದಷ್ಟು ನಿಮ್ಮ ಕಡೆಯಿಂದ ನನಗೆ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ನಿಮ್ಮ ಪ್ರೋತ್ಸಾಹ ಇಲ್ಲದೆ ನಾನು ಏನು ಮಾಡೋದಕ್ಕಾಗಲ್ಲ. ಲಿಟ್ರಲಿ ನನಗೆ ಆ ಒಂದು ಶಕ್ತಿ ಬರೋದೇ ನೀವು ಯಾವಾಗ ಅದನ್ನು ಲೈಕ್ ಮಾಡಿ ತುಂಬ ಖುಷಿಪಟ್ಟು ಅದಕ್ಕೆ ಒಂದು ಕಮೆಂಟ್ ಹಾಕೋ, ಏನೋ ಒಂದು ಹಾಕಿ ನೀವು ನೋಡ್ತಿರೋ, ಅದಕ್ಕೆ ನಮ್ಗೆ ಒಳ್ಳೆ ಇನ್ಪುಟ್ಸ್ ಬರ್ತಾಯಿದ್ರೆ ಅವಾಗೇ ನಾನು ಒಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಸೊ ನಾನು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕು ಅಂತ ಒಂದು ಕಮೆಂಟ್ ಕೂಡ ಮಾಡಿ. ಸೊ ನಾನು ನೆಕ್ಸ್ಟ್ ಎಲ್ಲಿ ಹೋಗಬೇಕು, ನಿಮಗೆ ನನ್ನನ್ನು ಎಲ್ಲಿ ಯಾವ ಪ್ಲೇಸಲ್ಲಿ ನೋಡಬೇಕು ಅಂತ ಆಸೆ ಇದೆ ಅಂತ ಕಮೆಂಟ್ ಮಾಡಿ. ನಾವು ನೆಕ್ಸ್ಟು ಅಲ್ಲಿ ಹೋಗ್ತೀವಿ. ಸೊ 100% ನೀವು ಯಾವ ಪ್ಲೇಸಸ್ಗೆ ಹೇಳ್ತಿರೋ ಅಲ್ಲೆಲ್ಲ ಹೋಗೋದಕ್ಕೆ ನಾವು ಟ್ರೈ ಮಾಡ್ತೀವಿ. ನೆಕ್ಸ್ಟು ಒಂದಷ್ಟು ವೀಡಿಯೋಸು ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಮಗೆ ನಿಮ್ಮ ಒಂದು ಇನ್ಪುಟ್ಸ್ ತುಂಬ ಇಂಪಾರ್ಟೆಂಟು. ಸೊ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಹಾಕಿ ಏನಾದರೂ ಇದ್ದರೆ. ಆ್ಯಂಡ್ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ.
ಲಂಡನ್ ಅಂದಮೇಲೆ ಮ್ಯೂಸಿಕ್ ಇಲ್ಲದೆ ನಡೆಯುತ್ತಾ? ಚಾನ್ಸೇ ಇಲ್ಲ. ಲೈವ್ ಮ್ಯೂಸಿಕ್ಕು, ಡ್ಯಾನ್ಸು ಇದೆಲ್ಲ ಇರಲೇಬೇಕು. ಸೊ ವಿಂಟರ್ ವಂಡರ್ಲ್ಯಾಂಡ್ ಕೂಡ ಮಾಡ್ತಿದ್ದಾರೆ. ಸೊ ಎಲ್ಲ ಲೈವ್ ಮ್ಯೂಸಿಕ್ ನಡೀತಿದೆ, ಡ್ಯಾನ್ಸ್ ಮಾಡ್ತಿದ್ದಾರೆ, ಕುಣಿತಿದ್ದಾರೆ, ಕುಪ್ಪಳಿಸ್ತಿದ್ದಾರೆ, ಕುಡಿತಿದ್ದಾರೆ. ಸೊ ಅವ್ರು ಎಂಜಾಯ್ ಮಾಡಲಿ. ನಾವು ಕೂಡ ಈಗ ಬಾಯ್ ಬಾಯ್ ಹೇಳೋ ಸಮಯ ಬಂದೇ ಬಿಡ್ತು. ಸೊ ವಿಡಿಯೋ ಕೊನೆಗೆ ಬಂದೇ ಬಿಟ್ವಿ. ಹಾಗೆ ಹೇಳ್ದಂಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಒಳ್ಳೆ ನ್ಯೂ ಪ್ಲೇಸಸ್ನ ತೋರಿಸ್ತೀನಿ. ಸೊ ಯಾರು ನೋಡದೇ ಇರೋವಂಥ ಪ್ಲೇಸಸ್ನ ತೋರಿಸ್ತೀನಿ. ನೋಡಿರೋವಂಥ ಪ್ಲೇಸಸ್ ತೋರಿಸಿದ್ರು ನಮ್ಮ ಟ್ರೆಡಿಷ್ನಲ್ಲಿ ಎತ್ತಿಡಿಯೋವಂಥ ಜವಾಬ್ದಾರಿನ ಹೊತ್ತಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಸಿ ಯು ಅಂಟಿಲ್ ದೆನ್ ಬಾಯ್.